ಇಸ್ ಡೇ 2 ಆಫ್ ಅವರ್ ರೈಡ್. ನೋಡಿ ನಮ್ಮ ಪ್ರಾಪರ್ಟಿ ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಗಿರೀಶ್ ಬಾಯ್. ಆ್ಯಂಡ್ ನಿನ್ನೆ ನಾನು ಪ್ರಾಪರ್ಟಿ ಟೂರ್ ತೋರಿಸಿರಲಿಲ್ಲ, ಸೊ ಈಗ ತೋರಿಸ್ತಿದ್ದಾನೆ. ದಿಸ್ ಈಸ್ ದ ಪ್ರಾಪರ್ಟಿ. ನೋಡಿ ಇಲ್ಲಿಂದ ನಾವು ಎಂಟ್ರಿ ಆಗೋದು. ಎಂಟ್ರಿ ಆದ ಕೂಡಲೇ ಇಲ್ಲಿ ಟೆಂಟ್, 2 ಟೆಂಟ್ 3 ಟೆಂಟ್ ಉಂಟು, ಇನ್ನೊಂದು ಅಲ್ಲಿ ಉಂಟು, ತೋರಿಸ್ತಾನೆ. ಆ್ಯಂಡ್ ಒನ್ ಥಿಂಗ್ ನೋಡಿದರೆ, ದ ಥಿಂಗ್ ವಿಚ್ ಐ ಲೈಕ್ ಹಿಯರ್ ಈಸ್ ಲೈಕ್ ದ ಕ್ಲೀನಿನೆಸ್. ನೋಡಿ ಈಗ ಡೆಫಿನೆಟ್ಲಿ ಮೆಸ್ಅಪ್ ಆಗಿದೆ, ಬಟ್ ನಿನ್ನೆ ಬರುವಾಗ ಉಂಟಲ್ಲ, ಈ ಟೆಂಟ್ ಫುಲ್ಲಿ ಒಂದು ಆರ್ಗನೈಸ್ಡ್ ವೇ ಆಗಿ ಅವರು ನೀಟಾಗಿ ಮೇಂಟೈನ್ ಮಾಡಿದರು, ರೂಮ್ ಥರನೇ. ಈ ಬೆಡ್ಶೀಟ್ ಎಲ್ಲ ಕರೆಕ್ಟಾಗಿ ಮಡಚಿ ಅದರ ಮೇಲೊಂದು ವಾಟರ್ ಬಾಟಲ್, ಟವೆಲ್, ಒಂದು ಸೋಪ್ ಅದು ಕೊಟ್ಟಿದ್ರು. ಸೊ ಡೆಫಿನೆಟ್ಲಿ ಐ ಥಿಂಕ್ ಟೆಂಟ್ ಸ್ಟೇಯಲ್ಲಿ ಇದು ವೆರಿ ರ್ಯಾರ್ ಇರ್ಬೋದು. ಹೌದು, ಅಂದರೆ ವೆರಿ ರ್ಯಾರ್ ಇರ್ಬೋದು ಈ ಥರದ ಫೆಸಿಲಿಟೀಸ್ ಎಲ್ಲ ಕೊಡೋದು. ಸೋಪು, ಟವೆಲ್, ಗಿವೆಲ್ಲ ಸೊ ಎಲ್ಲ ಕೊಡ್ತಾರೆ. ಆ್ಯಂಡ್ ಇಲ್ಲಿ ಟೆಂಟಲ್ಲಿ ಇನ್ನೊಂದಂತ ಹೇಳಿದರೆ ನೋಡಿ, ಶೇಡ್ ಉಂಟು ಮೇಲೆ. ಸೊ ಈವನ್ ಮಳೆ ಬಂದರೂ ಎಂಥ ಎಫೆಕ್ಟ್ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಮೇಲೆ ಒಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಹುಕ್ಸ್ ಉಂಟು ಎಲ್ಲ ಜಾಕೆಟ್ ಎಲ್ಲ ನೇತಾಡಿಸ್ಲಿಕ್ಕೆ. ಸೊ ದಟ್ ಇಸ್ ವೇ ಎಲ್ಲ ಫೆಸಿಲಿಟೀಸ್ ಉಂಟು ಇಲ್ಲಿ. ಆ್ಯಂಡ್ ಈ ಟೆಂಟ್ ಮತ್ತು ಆ ಟೆಂಟಿಗೆ ಒಂದು ಡೆಡಿಕೇಟೆಡ್ ಟಾಯ್ಲೆಟ್ ಬಾತ್ರೂಮ್ ಉಂಟು. ಇಲ್ಲಿ ಸಹ ಅಷ್ಟೇ ನೋಡಿ ನೀವು ಎಷ್ಟು ಒಳ್ಳೆ ಉಂಟು ಅಂತ ಹೇಳಿದರೆ, 24x7 ಹೀಟೆಡ್ ವಾಟರ್, ಗ್ಯಾಸ್ ಗೀಸರ್ ಉಂಟು ಇವರಲ್ಲಿ. ಆ್ಯಂಡ್ ನೋಡಿ ಎಷ್ಟು ಹೇಗೆ ಕ್ಲೀನ್ ಉಂಟು ನೋಡಿ. ಆ್ಯಂಡ್ ಒನ್ ಥಿಂಗ್ ಇಸ್ ಲೈಕ್ ದ ವುಡ್ ವರ್ಕ್. ಇಲ್ಲಿ ಕ್ವಾಲಿಟಿ ಎಲ್ಲ ನೋಡ್ಬೋದು, ಈ ಲ್ಯಾಚ್, ಬೀಗ ಇದೆಲ್ಲ ಒಳ್ಳೆ ಅಂದರೆ ಅಪ್ಕೀಪ್ ಮಾಡಿದ್ದಾರೆ. ಕೆಲವು ಕಡೆ ಹೇಗಿರುತ್ತೆ ಅಂದರೆ ಇದೆಲ್ಲ ಅರ್ಧ ಮುರಿದುಕೊಂಡು ಒಂದು ಸ್ಕ್ರೂ ಮಿಸ್ಸಿಂಗ್, ಆ ಥರ ಎಲ್ಲ ಏನಿಲ್ಲ, ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಇಲ್ಲಿ ಕೆಳಗಡೆ ಗ್ರೂಪ್ ಸ್ಟೇ ಮಾಡುವವರಿಗೆಲ್ಲ ಸಪ್ರೇಟ್ ಒಂದು ಇಂಡಿವಿಜುವಲ್ ಟಾಯ್ಲೆಟ್ ಬಾತ್ರೂಮ್ ಉಂಟು. ಬಟ್ ನಮಗೆ ಇದುಂಟು, ನೋ ವರೀಸ್. ಈಗ ನಾನು ಮತ್ತು ಗಿರೀಶ್ ಬೈ ಈ ಟೆಂಟಲ್ಲಿದ್ದು, ನಮ್ಮ ಧೀರಜ್ ಬೈ ಅವರೊಬ್ಬರು ಆ ಟೆಂಟಲ್ಲಿದ್ದರು ನಿನ್ನೆ ರಾತ್ರಿ. ಆ್ಯಂಡ್ ಬೈಕ್ಸಲ್ಲಿ ಇಲ್ಲಿ ಪಾರ್ಕ್ ಮಾಡಿದೆ. ಇದು ನಮ್ಮ ಡೈನಿಂಗ್ ಆ್ಯಂಡ್ ಲೌಂಜ್ ಏರಿಯಾ. ಇಲ್ಲಿ ಸಹ ನೋಡ್ಬೋದು ಜಾಕೆಟಲ್ಲಿ ಇಲ್ಲಿ ನೇತಾಡಿಸಿಟ್ಟಿದ್ದಾವೆ. ಆ್ಯಂಡ್ ಇಲ್ಲೆಲ್ಲ ನಮ್ಮ ಚಂಡಿ ಬಟ್ಟೆಗಳೆಲ್ಲ ಒಣಗಿಸ್ಲಿಕ್ಕೆ ಇಟ್ಟಿದ್ದಾವೆ. ನಿನ್ನೆ ಆಫ್ ರೋಡ್ ಟ್ರೈಲ್ ಅದು ಇನ್ನೂ ಡಬಲ್ ಚಂಡಿ ಆಗಿದೆ ಮಾಯಿಶ್ಚರಿಗೆ. ಧೀರಜ್ ಬಾಯ್ ಗುಡ್ ಮಾರ್ನಿಂಗ್. ಆ್ಯಂಡ್ ಇಲ್ಲ ಫೆಸಿಲಿಟೀಸ್ ನೋಡಿ, ಇಲ್ಲಿ ಸಹ ಒಂದು ಚಾರ್ಜಿಂಗ್ ಫೆಸಿಲಿಟಿ ಉಂಟು. ಆ್ಯಂಡ್ ನೀರಿನ ಬಾಟ್ಲಿ, ಎಲ್ಲ ಸ್ಪೂನ್ಸ್ ನೋಡಿ, ಅಲ್ಲಿ ಫುಡ್ ತಂದಿಡ್ತಾರೆ ಅಲ್ಲಿ, ಅದಕ್ಕೊಂದು ಸಪ್ರೇಟ್ ಟೇಬಲ್ ಉಂಟು. ಹೌದು, ಬೆಳಿಗ್ಗೆ ಸ್ವೀಟ್ ಉಂಟು ಇಲ್ಲಿ. ಆ್ಯಂಡ್ ಮೇನ್ ಈಸ್ ಲೈಕ್ ಒಂದು ಫಸ್ಟ್ ಏಡ್ ಕಿಟ್ ಸಹ ಉಂಟು ಇಲ್ಲಿ. ಸೊ ಎಲ್ಲ ಫೆಸಿಲಿಟೀಸ್ ಉಂಟು, ಕುಕೀಸ್ ಉಂಟು, ಬಿಸ್ಕೆಟ್ ಉಂಟು, ಖಾರಗಡ್ಡಿ ಉಂಟು, ಎಲ್ಲ ಉಂಟು ಇಲ್ಲಿ. ದಿಸ್ ಈಸ್ ಅಬೌಟ್ ದ ಲೌಂಜ್ ಆ್ಯಂಡ್ ಫುಡ್ ಏರಿಯಾ. ಇಲ್ಲಿ ವ್ಯೂ ನೋಡಿ ಹೇಗುಂಟು ಅಂತ ಹಿಂದೆಂದ. ಇಲ್ಲಿ ಬೆಟ್ಟತ್ತೂರು ಆಫ್ ರೋಡ್ ಕ್ಯಾಂಪ್ ಅಂತ ಹೆಸರು ಇದ್ರದ್ದು. ಇಲ್ಲಿ ಇದರ ಹಿಂದೆ ಇವರದ್ದು ಫುಲ್ ಒಂದು ಆಫ್ ರೋಡ್ ಟ್ರ್ಯಾಕ್ ಉಂಟು, ಅದು ಮತ್ತೆ ಎಕ್ಸ್ಪ್ಲೋರ್ ಮಾಡುವ. ಈಗ ಬೆಳಿಗ್ಗೆಗೆ ಇಟ್ಟಿದ್ದಾವೆ ಆ ಐಟನರಿ, ಫುಲ್ ಟ್ರ್ಯಾಕ್ ಉಂಟಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಬಂದರೆ ಗ್ರೂಪ್ ಟೆಂಟ್ ಹಾಕ್ಬೋದು. ಸಾಧಾರಣ ಒಂದು 7-8 ಟೆಂಟ್ ಹಾಕ್ಬೋದು ಅಂತ ಹೇಳಿದ್ರು ಇಲ್ಲಿ ಅವರು. ಇನ್ ಕೇಸ್ ನೀವು ಗ್ರೂಪಲ್ಲಿ ಬರೋದಾದರೆ ಇಲ್ಲಿ ನಿಮಗೆ ಟೆಂಟ್ ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ ಈ ಏರಿಯಾದಲ್ಲಿ. ಸೊ ಇಲ್ಲಿ ಸಾಕಿ ನಿಮಗೆ ಶೇಡ್ ಉಂಟು, ಮಳೆ ಬಂದರೆ ನೋ ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ ಯೂಶ್ವಲಿ ನಮ್ಮ 4x4 ಆಫ್ ರೋಡ್ ಇವೆಂಟ್ಸ್ ಎಲ್ಲ ಆಗ್ತಾ ಇರ್ತದಂತೆ. ಹಾಗೆ ಅದಕ್ಕೋಸ್ಕರ ಇಲ್ಲಿ ನೋಡಿ ದೊಡ್ಡ ಒಂದು ಗ್ರೌಂಡ್ ಲೆಕ್ಕ ಉಂಟು. ಇಲ್ಲಿ ನಿಮಗೆ ಪಾರ್ಕಿಂಗ್ ಎಲ್ಲ ಉಂಟು, ಆರಾಮ್ಸೆ ಪಾರ್ಕ್ ಮಾಡ್ಬೋದು ಗಾಡಿ. ಹಾಗೆ ಪಾರ್ಕಿಂಗ್ ಎಲ್ಲ ಟಾಪ್ ನಾಚ್. ಇಲ್ಲಿ ಒಂದು ಎಂತ ಹೇಳೋದು, ರಾತ್ರಿ ಕ್ಯಾಂಪ್ ಫೈರ್, ಬಟ್ ನಿನ್ನೆ ಮಳೆ ಒಂದು ಇಡೀ ಚಂಡಿ ಆಗಿದೆ ಅದು. ಹಾಗೆ ಇಲ್ಲಿ ಈಚೆ ಬಂದರೆ ನೋಡಿ ಅಲ್ಲೆಲ್ಲ ಹೋಗ್ಲಿ ಆಗ್ತದೆ ನೋಡಿ, ಅಲ್ಲೊಂದು ಟ್ರ್ಯಾಕ್ ಎಲ್ಲ ಉಂಟು ಅವರದು, ಅಲ್ಲಿ ಮತ್ತೆ ಕರ್ಕೊಂಡು ಹೋಗ್ತಾರೆ ಅಮ್ಮನು ವರುಣ್ ಬೈ. ಆ್ಯಂಡ್ ಈ ಕಡೆ ಬಂದರೆ ವಿತ್ ದ ಬ್ಯೂಟಿಫುಲ್ ವ್ಯೂ. ಇಲ್ಲಿ ಪಾರ್ಕಿಂಗ್ ಬೈಕ್.
ಇಲ್ಲಿ ಇವರದ್ದು ಎಲೆಕ್ಟ್ರಿಸಿಟಿ ಹೇಗೆ ಅಂತ ಹೇಳಿದರೆ DC ಮತ್ತು AC ಎರಡು ಸಪ್ರೇಟ್ ಉಂಟು. ಸೊ DC ಅಂತ ಹೇಳಿದರೆ ಇಲ್ಲಿ ಕರೆಂಟೆಲ್ಲ ಹೋದರೆ ಉಂಟಲ್ಲ, ಇಲ್ಲಿ ಯೂಶ್ವಲಿ ಇದು ಇಂಟೀರಿಯರ್ ಅಲ್ಲ, ಇಲ್ಲಿ ಕರೆಂಟ್ ಹೋದರೆ ಮತ್ತೆ ಪಕ್ಕ ಬರೋದು ಅಂತಿಲ್ಲ. ಅದಕ್ಕೆ ಇವರೊಂದು DC ಅರೇಂಜ್ಮೆಂಟ್ ಮಾಡ್ಯಾರ. ಒಂದು ಕಾರ್ನ ಬ್ಯಾಟ್ರಿ, ಜೀಪಿನ ಬ್ಯಾಟ್ರಿಯಲ್ಲಿ ಮನೇಲಿ ಉಂಟು ಅವರದು. ಆ್ಯಕ್ಚುಲಿ ಅವರ ಮನೆ ಕಾಣ್ತದೆ ನೋಡಿ ಇಲ್ಲಿ. ಇಲ್ಲಿ ಆಗ ಬರುವಾಗ ನಮಗೆ ಕಂಡಿತ್ತಲ್ಲ, ಅದು ವರುಣ್ ಅವರ ಮನೆ. ನಿನ್ನೆ ಆಫ್ ರೋಡ್ ಹೋಗುವಾಗೆಲ್ಲ ನೋಡಿರ್ಬೋದು ನೋಡಿ, ಇದೇ ಅವರ ಮನೆ, ಅವರಿಲ್ಲೇ ಇರೋದು. ಹಾಗೆ ಅಲ್ಲಿಂದ ಒಂದು ಬ್ಯಾಟ್ರಿ ಕನೆಕ್ಷನ್ ಉಂಟು ಇವರಿಗೆ. ಅದು ಇಲ್ಲಿ ಎಂತ ಮಾಡ್ತಂದ್ರೆ 12 ವೋಲ್ಟನ್ನು 220 ಕನ್ವರ್ಟ್ ಮಾಡಿ ನಮಗೆ ಕೊಡ್ತದೆ ಇಲ್ಲಿ. ಸೊ ಹಾಗೆ ಚಾರ್ಜಿಂಗ್ ಎಲ್ಲ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಇಡ್ಬೋದು ಇದರಲ್ಲಿ. ಕರೆಂಟನ್ನಲ್ಲಿ ನಂಬಲಿಕ್ಕೆ ಆಗೋದಿಲ್ಲ, ಒಂದೊಂದು ಸರ್ತಿ ಮರ ಬಿದ್ದೆಲ್ಲ ಹೋಗ್ತದೆ. ಆ್ಯಂಡ್ ಇನ್ನೊಂದು ಅಂತ ಹೇಳಿ ಬೆಸ್ಟ್ ಪಾರ್ಟ್ ಅಂತ ಹೇಳಿದರೆ ಇಲ್ಲೊಂದು ಸಪ್ರೇಟ್ ಏರಿಯಾ ಉಂಟು ಇಲ್ಲಿ. ಇಲ್ಲಿ ಇನ್ನೊಂದು ಟೆಂಟ್ ಹಾಕ್ಬೋದು. ಇಲ್ಲಿ ಹೀಗೆ ನಡ್ಕೊಂಡು ಹೋದರೆ ಸ್ವಲ್ಪ ಸ್ಟೆಪ್ಸ್ ಉಂಟು ನೋಡಿ. ಇಲ್ಲೊಂದು ಇವರದ್ದೇ ಒಂದು ವಾಟರ್ ಸ್ಟ್ರೀಮ್ ಉಂಟು. ಇಲ್ಲಿ ನಿಮಗೆ ನೀರಲ್ಲೆಲ್ಲ ಆಟ ಆಡ್ಬೋದು, ಎಂಥ ಬೇಕಾದ್ರೆ ಮಾಡ್ಬೋದು. ಈಗ ಒಳ್ಳೆ ಕೋಲ್ಡ್ ಇರ್ಬೋದು ನೀರು, ಫುಲ್ಲು ಬೆಳಿಗ್ಗೆ ಅಲ್ಲ. ಹಾಗೆ ಫುಲ್ಲು ನೇಚರ್, ಇದು ವೆರಿ ಕ್ಲೋಸ್ ಟು ನೇಚರ್. ನಿಮಗೆ ಇಂಥದ್ದೇ ಸ್ಟೇ ಬೇಕಾಗಿದ್ದದು, ವೆರಿ ಕ್ಲೋಸ್ ಟು ನೇಚರ್ ಮತ್ತು ಆಫ್ ರೋಡ್ ಓರಿಯೆಂಟೆಡ್. ಅದಕ್ಕೆ ಬೆಸ್ಟ್ ಪ್ಲೇಸ್ ಇದು. ಹಾಗೆ ಇನ್ ಕೇಸ್ ನಿಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ರೋಡಿಂಗ್ ಆ್ಯಂಡ್ ಒಳ್ಳೆ ಒಂದು ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದರೆ ಬೆಟ್ಟತ್ ಕ್ಯಾಂಪ್ ಅಟ್ ಬೆಟ್ಟತೂರು ಅಂತ ಗೂಗಲಲ್ಲಿ ನೋಡಿರಿ, ಗೂಗಲ್ ಮ್ಯಾಪಲ್ಲಿ ಸಿಗ್ತದೆ. ಆ್ಯಂಡ್ ಇವನ್ ಅವರ ನಂಬರ್ ಕೂಡ ನಾನಿಲ್ಲಿ ಕೆಳಗೆ ಹಾಕಿರ್ತೇನೆ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಸೇರ್ತೇನೆ ನೋಡಿ. ಆ್ಯಂಡ್ ಯಾ, ಈ ರೈಡ್ ಆ್ಯಕ್ಚುಲಿ ನಮ್ಮ ರೈಸ್ ಮೋಟೋ ಕಡೆಯಿಂದ ಅವರ ಆರ್ಗನೈಸ್ ಮಾಡಿದ ರೈಡ್. ನಮ್ಮ ಗಿರೀಶ್ ಬೈ ವೀಕೆಂಡ್ ಆನ್ ವೀಲ್ಸ್ ಮತ್ತು ರೈಸ್ ಮೋಟೋ. ಹಾಗೆ ಯಾ, ಸೊ ಅಡ್ವೆಂಚರ್ ಪ್ಲೇಸೇ ಅವರು ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ವೆರಿ ಗುಡ್. ಆ್ಯಂಡ್ ಇನ್ನೊಂದು ನೋಡೋದಾದರೆ, ಇನ್ನೊಂದು ಅಂತ ಹೇಳಿದರೆ ನಿನ್ನೆ ಸಾಯಂಕಾಲ ನಾವು ಒಂದು ಆಫ್ ರೋಡ್ ಹೋಗಿದ್ದೆವು. ಐ ಥಿಂಕ್ ಯು ವಿಲ್ ಸಿ ಇಟ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಅಲ್ಲಿ ಅದೇ ಗುಡ್ಡ ನೋಡಿ, ಹಿಂದೆ ಒಂದು ಗುಡ್ಡ ಉಂಟಲ್ಲ, ಅಲ್ಲಿಗೆ ನಾವು ಹೋದದು. ಅಲ್ಲಿ ಮತ್ತೆ ಆಚೆಲ್ಲ ಹೋಗಿ ಅಲ್ಲಿಂದ ಅವರ ಮನೆ ಹತ್ರ ಇಂದೊಂದು ಹೀಗೆ ತಪ್ಪುಂಟು, ಅಲ್ಲಿಂದ ಸ್ಟಾರ್ಟ್ ಆಗಿ ಸ್ವಲ್ಪ ಹೀಗಾಗಿ ಅಲ್ಲೊಂದು 2 ಟ್ರೈಲ್ ಇತ್ತು, ಅಲ್ಲೆಲ್ಲ ಮಾಡಿ ಆಚಾಗಿ ಅದರ ಹಿಂದೊಂದು ಟ್ರೈಲ್ ಉಂಟು, ಅದನ್ನೆಲ್ಲ ಮುಗಿಸಿ ಬರುವಾಗ ನಿನ್ನೆ ಸಾಯಂಕಾಲ 7 ಗಂಟೆ ಆಯಿತು. ಮತ್ತೆಂಥ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಫುಡ್ ತಿಂದು ಚಿಲ್ ಮಾಡಿ ಒಂದು 2 ಗಂಟೆವರೆಗೆ ಇದ್ದೇವೆ ನೈಟ್. ಎಲ್ಲ ಮೋಟರ್ ಸೈಕಲ್ ಬಗ್ಗೆ ಮಾತಾಡಿ. ಈವನ್ ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ಓನರ್, ಪ್ರಾಪರ್ಟಿ ಓನರ್ ವರುಣ್, ಅವರಿಗೂ ಸಹ ಫುಲ್ ಮೋಟರ್ ಸೈಕಲ್ ಆರ್ 4x4 ಒಳ್ಳೆ ಇಂಟ್ರೆಸ್ಟ್ ಉಂಟು. ಹಾಗೆ ಅವರು ಸಹ ನಮ್ಮೊಟ್ಟಿಗೆ ರಾತ್ರಿ 2 ಗಂಟೆವರೆಗೆ ಇದ್ದರು ಪಟ್ಟಂಗ ಹೊಡೆದುಕೊಂಡು. ಸ್ವಲ್ಪ ಖುಷಿ ಆಗ್ತದೆ. ಎಂತ ಅಂತ ಹೇಳಿದರೆ, ಈಗ ಈ ಗೆಸ್ಟ್ ಇರ್ತಾರಲ್ಲ, ಅದನ್ನು ಅವರನ್ನು ಹೋಸ್ಟ್ ಮಾಡೋದು ಹೇಗೆ, ಅದರ ಮೇಲೆ ಇವನ್ ಅವರಿಗೆ ಎಕ್ಸಾಕ್ಟ್ಲಿ ಗೊತ್ತುಂಟು ಯಾವ ಥರ ಗೆಸ್ಟನ್ನು ಹೋಸ್ಟ್ ಮಾಡಬೇಕು ಅಂತ. ಹಾಗೆ ನಮ್ಮೊಟ್ಟಿಗೆ ಇದ್ದರು, ವೆರಿ ಫ್ರೆಂಡ್ಲಿ ಪರ್ಸನ್ ವರುಣ್ ಅಂತ, ಇಲ್ಲಿಯ ಓನರ್. ಹಾಗೆ ಭಾರಿ ಖುಷಿ ಆಯಿತು. ಈವನ್ ದ ಅರೇಂಜ್ಮೆಂಟ್, ಆರ್ಗನೈಸ್ ಮಾಡೋ ಅವ್ರ ಟೆಕ್ನಿಕ್, ಅವರ ಏನು ಹೇಳೋದು, ಎಲ್ಲ ಫೆಸಿಲಿಟೀಸ್ ಉಂಟು ಇಲ್ಲಿ. ಹಾಗೆ ಇನ್ ದ್ಯಾಟ್ ವೇ ಭಾರಿ ಖುಷಿ ಆಯಿತು ನಮಗೆ ಈ ಪ್ರಾಪರ್ಟಿ. ಇಲ್ಲಿ ಇನ್ನೊಂದಂತ ಹೇಳಿದರೆ, ನಿಮ್ಮ ಬಾಯ್ಸ್ ಇದ್ದರೆ ಒಂದು 10-20-25 ಜನರವರೆಗೆ ಅವರು ಇಲ್ಲಿ ಅಟ್ ಎ ಟೈಮ್ ಅವರು ಟೆಂಟ್ ಸ್ಟೇ ಅರೇಂಜ್ ಮಾಡ್ತಾರೆ. ಸೊ ಇಲ್ಲೇ 6 ಜನ ಆಯಿತು ಈ 3 ಟೆಂಟಲ್ಲಿ, ಪ್ಲಸ್ ಅಲ್ಲಿ ಒಂದು 10-15 ಜನ ಹಾಕ್ತಾರೆ. ಹಾಗೊಂದು 20-25 ಜನ ಒಮ್ಮೆಗೆ ಅಕಾಮಡೇಟ್ ಮಾಡ್ಬೋದು ಅಂತ ಹೇಳಿದರು. ಹಾಗೆ ನಿಮ್ಮದು ದೊಡ್ಡ ಗ್ರೂಪ್ ಇದ್ದರೆ ಸಹ ಆರಾಮ್ಸೆ ಬರ್ಬೋದು. ಸೊ ಅಂತ ಹೇಳಿದರೆ, ನಾವು ಅವತ್ತು ಕಕ್ಕಬೆ ಕ್ಯಾಂಪಿಂಗ್ ಹೋಗಿದ್ದೇವಲ್ಲ ಕೂರ್ಗಲ್ಲಿ, ಅವರಿಗೆ ಮತ್ತು ಇವರಿಗೆ ಒಳ್ಳೆ ಗುರ್ತ ಉಂಟು. ಹಾಗೆ ಮಾತಾಡಿಕೊಂಡಿದ್ದೆವು ಅಲ್ಲಿ ಹೋದ ಎಕ್ಸ್ಪೀರಿಯನ್ಸ್, ಅದು ಇದು ಎಲ್ಲ. ಹಾಗೆ ಈ ಗುಡ್ಡೆಯ ಮೇಲೆ ಹೋದ್ರೆ ಉಂಟಲ್ಲ, ಕಕ್ಕಬೆ ಗುಡ್ಡ ಕಾಣ್ತದೆ. ಹಾಗೆ ನಿನ್ನೆ ಎಕ್ಸ್ಪ್ಲೇನ್ ಮಾಡಿಕೊಂಡಿದ್ರು ಅವರು, ವರುಣ್ ಅವರು, ಇಲ್ಲಿಂದ ಹೇಗೆ ಕನೆಕ್ಷನ್ ಅಂತ.